ಬಿಜೆಪಿಗರ ವಿರುದ್ಧವೇ ತಿರುಗಿ ಬಿದ್ರ ಎಸ್ ಟಿ ಸೋಮಶೇಖರ್. ಯಾವನೋ ಅಂತ ಹೇಳಿದ್ ಯಾರಿಗೆ ಎಸ್ ಟಿ ಸೋಮಶೇಖರ್? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಾ ಗರಂ ಆದ ಎಸ್. ಯಾವಂದ್ರೆ ಕೆಂಪೇಗೌಡರಿಗೆ ಅವಮಾನವನ್ನ ಮಾಡಿದ್ದು ಸರ್ಕಾರ ಯಾಕೆ ಕೆಂಪೇಗೌಡರನ್ನ ಅವಮಾನ ಮಾಡುತ್ತೆ? ಬಿಬಿಎಂಪಿ ವಿಭಜನೆ ಸಂಬಂಧ ಸೋಮಶೇಖರ್ ಸಿಟ್ಟು. ಬಿಬಿಎಂಪಿ ವಿಭಜನೆಗೆ ಬಿಜೆಪಿ ವಿರೋಧ ಹಿನ್ನೆಲೆಯಲ್ಲಿ ಸುಮ್ನೆ ಬಿಬಿಎಂಪಿ ವಿಭಜನೆ ಅಂತಿದ್ದಾರೆ. ಬೆಂಗಳೂರು ಹೆಸರು ಕೆಡುತ್ತೆ ಅಂತ ಮಾತನಾಡ್ತಿದ್ದಾರೆ. ಯಾವನ್ರಿ ಅಪಮಾನ ಮಾಡ್ತಾ ಇರೋದು ಕೆಂಪೇಗೌಡರಿಗೆ? ಕೆಂಪೇಗೌಡರಿಗೆ 4 ಗೋಪುರ ಕಟ್ಟಿಲ್ವಾ? 4 ಗೋಪುರ ಕಂಟಿನ್ಯೂ ಹೋಗ್ಲಿಲ್ವಾ ಅದರಲ್ಲಿ? ಯಾವನ್ ಹೇಳ್ತಾನೆ ಕೆಂಪೇಗೌಡರಿಗೆ ಅವಮಾನ ಮಾಡ್ತಾರೆ ಅಂತ? ಆ ಥರ ಅವಮಾನ ಮಾಡೋಂಗಿದ್ರೆ 4 ಗೋಪುರದಲ್ಲಿ ಯಾರು ಮುಂದಕ್ಕೆ ಹೋಗ್ಲೇಬಾರ್ದು ಅಂತ ಹೇಳ್ಬೇಕಾಗಿತ್ತು. ಈಗ 4 ಗೋಪುರ ಮುಟ್ಟು ಬೆಳ್ಕೊಂಡು ಹೋಯ್ತಾ ಅಲ್ವಾ ಬೆಂಗಳೂರು? ಅದನ್ನ ಯಾರು ತಡಿತಾವ್ರೆ ಅಲ್ವಾ? ಯಾವನ್ರಿ ಅಪಮಾನ ಮಾಡ್ತಾ ಇರೋದು ಕೆಂಪೇಗೌಡರಿಗೆ? ಕೆಂಪೇಗೌಡರಿಗೆ 4 ಗೋಪುರ ಕಟ್ಟಿಲ್ವಾ? 4 ಗೋಪುರ ಕಂಟಿನ್ಯೂ ಹೋಗ್ಲಿಲ್ವಾ ಅದರಲ್ಲಿ? ಯಾವನ್ ಹೇಳ್ತಾನೆ ಕೆಂಪೇಗೌಡರಿಗೆ ಅವಮಾನ ಮಾಡ್ತಾರೆ ಅಂತ? ಆ ಥರ ಅವಮಾನ ಮಾಡೋಂಗಿದ್ರೆ 4 ಗೋಪುರದಲ್ಲಿ ಯಾರು ಮುಂದಕ್ಕೆ ಹೋಗ್ಲೇಬಾರ್ದು ಅಂತ ಹೇಳ್ಬೇಕಾಗಿತ್ತು. ಈಗ 4 ಗೋಪುರ ಮುಟ್ಟು ಬೆಳ್ಕೊಂಡು ಹೋಯ್ತಾ ಅಲ್ವಾ ಬೆಂಗಳೂರು? ಅದನ್ನ ಯಾರು ತಡಿತಾವ್ರೆ ಅಲ್ವಾ? ಇದೆಲ್ಲ ಸುಳ್ಳು ಅಂತ ಬಿಜೆಪಿಯ ಶಾಸಕ ಸೋಮಶೇಖರ್ ಹೇಳ್ತಿದ್ದಾರೆ. ಸರ್ಕಾರದ ಗ್ರೇಟರ್ ಬೆಂಗಳೂರು ಪರ ಎಸ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ಗೆ ಜೈ ಅಂದಿದ್ದಾರೆ ಎಸ್ ಟಿ ಸೋಮಶೇಖರ್. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರ ವಿರೋಧದ ಚರ್ಚೆಯ ನಡುವೆ ಇವತ್ತು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಅಂಗೀಕರಿಸಲಾಗಿದೆ ಇವತ್ತಿನ ಅಧಿವೇಶನದಲ್ಲಿ. ಆದರೆ ಬಿಜೆಪಿಗರು ವಿಪಕ್ಷವಾಗಿ ಸಾಕಷ್ಟು ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಈ ವಿಧೇಯಕದ ವಿರುದ್ಧ ಬಿಜೆಪಿ ಗರಂ ಆಗಿತ್ತು. ಆದರೆ ಬಿಜೆಪಿಯ ವಿರುದ್ಧವೇ ತಿರುಗಿ ಬಿದ್ರ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂತ ಹೊತ್ನಲ್ಲೇ ಗರಂ ಆಗಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಯಾವನೋ ಅಂತ ಹೇಳಿದ್ದು ಯಾರಿಗೆ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಅವರು? ಸದ್ಯ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ ಎಸ್ ಟಿ ಸೋಮಶೇಖರ್ ಅವರ ನಡೆಯಿಂದಾಗಿ. ಯಾಕಂದ್ರೆ ಯಾವಂದ್ರಿ ಕೆಂಪೇಗೌಡರಿಗೆ ಅವಮಾನ ಮಾಡಿದ್ದು ಸರ್ಕಾರ ಯಾಕೆ ಕೆಂಪೇಗೌಡರನ್ನ ಅವಮಾನ ಮಾಡುತ್ತೆ ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ. ಬಿಬಿಎಂಪಿ ವಿಭಜನೆ ಸಂಬಂಧ ಸೋಮಶೇಖರ್ ಸಿಟ್ಟನ್ನ ಹೊರಗೆ ಹಾಕಿದ್ದಾರೆ. ಅಂದ್ರೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಈ ಒಂದು ವಿಧೇಯಕ ಮೂಲಕವಾಗಿ ಬಿಬಿಎಂಪಿ ವಿಭಜನೆಗೆ ಆಗುತ್ತೆ ಅನ್ನೋದಾಗಿ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಆದರೆ ಸುಮ್ನೆ ಬಿಬಿಎಂಪಿ ವಿಭಜನೆ ಅಂತಿದ್ದಾರೆ, ಬೆಂಗಳೂರು ಹೆಸರನ್ನ ಕೆಡುತ್ತೆ ಅಂತ ಮಾತನಾಡ್ತಿದ್ದಾರೆ. ಇದೆಲ್ಲ ಸುಳ್ಳು ಅನ್ನೋದಾಗಿ ಬಿಜೆಪಿಯ ಶಾಸಕ ಸೋಮಶೇಖರ್ ಹೇಳಿದ್ದಾರೆ. ಸರ್ಕಾರದ ಗ್ರೇಟರ್ ಬೆಂಗಳೂರು ಪರ ಎಸ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ಗೆ ಜೈ ಅಂತ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕ ಎಲ್ಲರೂ ಕೂಡ ಹೇಳ್ತಿರೋದೇನು? ಇದರ ವಿರುದ್ಧವಾಗೂ ಮಾತಾಡ್ತಿದ್ದಾರೆ. ಬಿಬಿಎಂಪಿ ವಿಭಜನೆ ಆಗುತ್ತೆ, ಇದು ಬೇಡ ಅನ್ನುವಂತ ಮಾತು. ಜೊತೆಯಲ್ಲಿ ಅಧಿವೇಶನದ ಮೊದಲೇ ಬಿಜೆಪಿ ನಿಯೋಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾದಾಗ್ಲೂ ಕೂಡ ಗ್ರೇಟರ್ ಬೆಂಗಳೂರು ವಿಧೇಯಕ ಬೇಡ, ಬಿಬಿಎಂಪಿ ಚುನಾವಣೆ ಮಾಡಿ ಅನ್ನೋದಾಗಿ ಬೇಡಿಕೆ ಮತ್ತು ಮನವಿಯನ್ನ ಇಟ್ಟಿತ್ತು. ಸದ್ಯ ಅಧಿವೇಶನದಲ್ಲೂ ಕೂಡ ಬಿಜೆಪಿ ಇದರ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ರೆ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಈ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ಗೆ ಜೈ ಅಂತ ಹೇಳಿದ್ದಾರೆ.